ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಶ್ರೀಚಕ್ರಕ್ಕೆ ದಶಮುದ್ರಾ ಅಂತ ಹೇಳ್ತಾರೆ. ದಶಮುದ್ರಾ ಮಾಡ್ಬೋದು ಅಂತ ಹೇಳ್ತಾರೆ. ಮುದ್ರಗಳಲ್ಲಿ ನವ ಆವರಣ ಇರುತ್ತೆ, ಬಟ್ 10 ಮುದ್ರಗಳಿರುತ್ತೆ. ನವ ಆವರಣದಲ್ಲಿ ಭೂಪುರ ಅನ್ನೋದು ಕೆಳಗಡೆ ಇರುತ್ತಲ್ಲ, ಅದರಲ್ಲೇ 2 ಥರ ಮುದ್ರಾ ಮಾಡಬೇಕು. ಮತ್ತೊಂದು ಎಲ್ಲದಕ್ಕೂ ಒಂದೊಂದು ಮುದ್ರಗಳಿದ್ದಾವೆ. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಹೀಗೆ ಕೈ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಿ ಹೀಗೆ ಮಾಡಿದ್ರೆ ಇದು ಭೂಪುರದಲ್ಲಿ ಮೊದಲನೇ ಮುದ್ರ. ಆಮೇಲೆ ಇದು ಆಕಾಶ ತತ್ವದ ಹೀಗೆ ಫೋಲ್ಡ್ ಮಾಡಿದ್ರೆ, ಹೀಗೆ ಮಾಡಿದರೆ ಇದು 2ನೇ ಮುದ್ರ. ಆಮೇಲೆ ಇದು 3ನೇ ಮುದ್ರ. ಇದು 16 ದಳಕ್ಕೆ ಈ ಥರ ಮುದ್ರ ಮಾಡಬೇಕು. 8 ದಳಕ್ಕೆ ಹೀಗೆ ಮಾಡಬೇಕು. ಆಮೇಲೆ 14 ಕೋನಗಳಿರುತ್ತೆ, ಅದಕ್ಕೆ ಹೀಗೆ ಮಾಡಬೇಕು. 10 ಕೋನಗಳಿರುತ್ತೆ, ಅದಕ್ಕೆ ಹೀಗೆ. ಅದರಲ್ಲಿ 2 ಥರ ಇರುತ್ತೆ, ಒಂದು ಬಾಹ್ಯ ದಶಾರು, ಅಂತರ್ದಶಾರ ಅಂತ ಇರುತ್ತೆ. ಇದು ಇನ್ನೊಂದು 10 ಇದಕ್ಕೆ ಕೋನಗಳಿಗೆ, ಇದಕ್ಕೆ ಅಂತರ್ದಶಾರ ಅಂತ ಹೇಳ್ತಾರೆ. ಆಮೇಲೆ 8 ಕೋನಗಳಿಗೆ ಹೀಗೆ ಮಾಡಬೇಕು. ಆಮೇಲೆ 3 ಇದಿರುತ್ತಲ್ಲ ತ್ರಿಕೋನಕ್ಕೆ, ಅದಕ್ಕೆ ಹೀಗೆ ಮಾಡಬೇಕು. ಹೀಗೆ ಮಾಡಬೇಕು. ಸ್ವಲ್ಪ ಇದು ಕಷ್ಟ ಇದೆ. ಆಮೇಲೆ ಬಿಂದುಗೆ ಈ ಥರ ಮಾಡಬೇಕು. ಹೀಗೆ ಬಿಂದುಗೆ ಹೀಗೆ ಮಾಡಬೇಕು. ಇದು ಒಟ್ಟು 10 ಮುದ್ರಗಳು ನವಾವರಣಕ್ಕೆ. ಧನ್ಯವಾದಗಳು.